ಓಂ ಶಾಂತಿ. ಮುರಳಿಯ ದಿನಾಂಕ 10/12/2021. मीठे बच्चे, देह अभिमान में आने से पाप होते हैं, इसलिए देही अभिमानी बनो. तुम्हारे मैनर्स बहुत अच्छे होने चाहिए. किसी को भी ದುಃಖ नहीं देना है. ಬಾಬಾ ತಿಳಿಸ್ತಾ ಇದ್ದಾರೆ, ದೇಹ ಅಭಿಮಾನದಲ್ಲಿ ಬರುವುದರಿಂದ ಪಾಪಗಳು ಆಗ್ತವೆ. ಆದ್ದರಿಂದ ಆತ್ಮ ಅಭಿಮಾನಿ ಆಗಿರಿ. ನಿಮ್ಮ ನಡವಳಿಕೆ ಬಹಳ ಚೆನ್ನಾಗಿರಬೇಕು. ಯಾರಿಗೂ ದುಃಖ ಕೊಡಬಾರದು. प्रश्न: 21 जन्मों की प्रारब्ध पाने के लिए बाप कौन सी सहज युक्ति बताते हैं? 21 ಜನ್ಮಗಳ ಪ್ರಾರಬ್ಧವನ್ನು ಪಡೀಲಿಕ್ಕಾಗಿ ಬಾಬಾ ಯಾವ ಸಹಜವಾದ ಉಪಾಯ ಹೇಳಿಕೊಡ್ತಾರೆ? उत्तर: बच्चे, यह ईश्वरीय बैंक है. इसमें जितना जमा करेंगे उतना 21 जन्म प्रारब्ध पाएंगे. ईश्वरीय स्थापना के कार्य में सफल करने से ही जमा होगा. ಮಕ್ಕಳೇ, ಇದು ಈಶ್ವರೀಯ ಬ್ಯಾಂಕ್ ಆಗಿದೆ. ಇದರಲ್ಲಿ ಎಷ್ಟು ಜಮಾ ಮಾಡ್ತೀರಿ ಅಷ್ಟು 21 ಜನ್ಮಗಳ ಪ್ರಾರಬ್ಧವನ್ನು ಪಡಿತೀರಿ. ಈಶ್ವರೀಯ ಸ್ಥಾಪನೆಯ ಕಾರ್ಯದಲ್ಲಿ ಎಷ್ಟೆಷ್ಟು ಸಫಲ ಮಾಡ್ಕೊಳ್ತೀರಿ ಅಷ್ಟೇ ನಿಮ್ಮ ಪ್ರಾರಬ್ಧ ಜಮಾ ಆಗ್ತದೆ. ಬಾಕಿ ತೋ ಸಬ್ಕಾ ದೇವಾಲಾ ನಿಕಲ್ನಾ ಹೀ ಹೈ. ಯಹ ಹೈ ದುಃಖ ಧಾಮ್. अर्थक्वेक होगी, आग लगेगी, सबको घाटा पड़ना है. इसलिए कहते, किनकी दबी रहेगी धूल में, किनकी राजा खाए. ಉಳಿದವರು ಎಲ್ಲರೂ ದಿವಾಳಿಯಾಗೋರಿದ್ದಾರೆ. ಇದು ದುಃಖಧಾಮ ಆಗಿದೆ. ಕೊನೆಗೆ ಭೂಕಂಪ ಆಗುವುದು, ಬೆಂಕಿ ಹತ್ತುವುದು, ಎಲ್ಲರಿಗೂ ಎಲ್ಲ ರೀತಿಯಿಂದನೂ ಹಾನಿ ಉಂಟಾಗುವುದು. ಆದ್ದರಿಂದ ಹೇಳಲಾಗ್ತದೆ, ಕೆಲವರ ಸಂಪತ್ತು ಮಣ್ಣಿನಲ್ಲಿ ಹೋಗಲಿದೆ, ಕೆಲವರ ಸಂಪತ್ತು ಕಳ್ಳರು ಲೂಟಿ ಮಾಡೋರಿದ್ದಾರೆ, ಕೆಲವರ ಸಂಪತ್ತು ಸರ್ಕಾರನೇ ದೋಚ್ಕೊಂಡು ಹೋಗಲಿದೆ. ಓಂ ಶಾಂತಿ. बच्चों को अभी रचता और रचना के आदि मध्य अंत्य का नॉलेज तो बुद्धि में है. समझते हैं हम भारतवासी पहले सत्ययुग में सतो प्रधान थे. यह याद बच्चों के लिए बहुत जरूरी है. ಮಕ್ಕಳಿಗೆ ರಚಯಿತ ಮತ್ತು ರಚನೆಯ ಜ್ಞಾನ ತಂದೆ ತಿಳಿಸಿದ್ದಾರೆ. ಈ ಜ್ಞಾನ ಮಕ್ಕಳ ಬುದ್ಧಿಯಲ್ಲಿ ನಿರಂತರವಾಗಿ ಇರಬೇಕು. ನಾವೇ ಮೊದಲು ಸತೋಪ್ರಧಾನ ಆಗಿದ್ದೆವು, ಪುನಃ ಸತೋಪ್ರಧಾನ ಆಗಬೇಕು ಎಂಬ ವಿಚಾರವೂ ಸಹ ಮಕ್ಕಳ ಬುದ್ಧಿಯಲ್ಲಿ ಇರಬೇಕು. हरदम याद की यात्रा में रहना है और रचता रचना का ज्ञान भी बुद्धि में होना चाहिए. ಜ್ಞಾನದ ಜೊತೆ ಜೊತೆಗೆ ಆಗಾಗ ನೆನಪಿನ ಯಾತ್ರೆಯಲ್ಲೂ ಸಹ ನಾವು ಇರಬೇಕಾಗಿದೆ. हम ही सत्ययुगी देवता थे, उसको स्वर्ग कहा जाता. देवताएं विश्व के मालिक थे, एक ही धर्म था. अक्षरों को भी पूरा समझना चाहिए. बच्चे जानते हैं
सत्ययुग आदि में हम सूर्यवंशी घराने में थे। रचता बाबा ने जो आदि मध्य अंत्य का ज्ञान सुनाया है वह हर एक की बुद्धि में रहना चाहिए। यह कभी भूलना नहीं चाहिए। यह भी तुम जानते हो, हम पुनर्जन्म लेते लेते फिर त्रेता में आए तो 2 कला कम हो गई। सृष्टि भी पुरानी होती जाती। यह अच्छी रीति बुद्धि में रखना है। ಮತ್ತೆ ಮತ್ತೆ ಬಾಬಾ ಹೇಳ್ತಾ ಇದ್ದಾರೆ, ಸತ್ಯಯುಗದಿಂದ ಇಲ್ಲಿಯ ತನಕ ನಾವು ಮಾಡಿದ ಪಾತ್ರ, ನಮ್ಮ ಕಥೆಯನ್ನು ನಾವು ಬುದ್ಧಿಯಲ್ಲಿ ನೆನ್ಪಿಟ್ಕೋಬೇಕು. ನಾವೇ ಸೂರ್ಯವಂಶಿ ಮನೆತನದಲ್ಲಿ ಇದ್ವಿ. ಪುನರ್ಜನ್ಮ ತಗೊಳ್ತಾ ಈಗ ಕೊನೆ ಹಂತಕ್ಕೆ ಬಂದಿದ್ದೇವೆ. ಪ್ರಪಂಚವೂ ಸಹ ಹಳೆದಾಗಿದೆ. जितना कला कम हो गई, सृष्टि पुरानी होती जाती है. जितना तुम याद करते रहेंगे उतना खुशी का पारा चढ़ा रहेगा. त्रेता के अंत्य के बाद आता है द्वापर. द्वापर शुरू होने से दूसरे धर्म स्थापन होते. हम उतरते उतरते भक्ति मार्ग में आते. ऐसे नहीं कहेंगे कि उस समय और धर्म भी भक्ति मार्ग में है. नहीं, ತ್ರೇತಾಯುಗದ ನಂತರ ದ್ವಾಪರ ಯುಗ ಬರ್ತದೆ. ದ್ವಾಪರ ಯುಗದಲ್ಲಿ ಅನ್ಯ ಧರ್ಮದವರು ಬಂದು ತಮ್ಮ ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ. ನಾವೆಲ್ಲ ದೇವಾತ್ಮರು ಭಕ್ತಿ ಮಾರ್ಗವನ್ನು ಪ್ರಾರಂಭ ಮಾಡ್ತೀವಿ. ಆದಿ ಸನಾತನ ದೇವತಾ ಧರ್ಮದವರು ಮಾತ್ರ ಭಕ್ತಿಯ ಪ್ರಾರಂಭ ಮಾಡ್ತಾರೆ ವಿನಃ ಇತರ ಧರ್ಮದವರು ಭಕ್ತಿ ಮಾರ್ಗದಲ್ಲಿ ಬರೋದಿಲ್ಲ. ಭಕ್ತಿ ಹೈ ಹಿ ಭಾರತವಾಸಿಯೋಂ ಕೆ ಲಿಯೆ. ಯಹ ಕಹಾನಿ ಸಾರಿ ತುಮ ಭಾರತವಾಸಿಯೋಂ ಕೆ ಲಿಯೆ ಹೈ. ಭಕ್ತಿ ಇರೋದೇ ಭಾರತವಾಸಿಗಳ ಸಲುವಾಗಿ. ಈ ಕಥೆನೇ ನಿಮಗಾಗಿ ಇದೆ ಅಂತ ಹೇಳ್ತಾರೆ ಬಾಬಾ. ಭಲ ರಾವಣ ರಾಜ್ಯ ಹೈ, ಪರಂತು उन्हों के लिए रावण राज्य नहीं कहेंगे. वह अपने समय पर सतो प्रधान सतो रजो तमो में आते हैं. ನಾವು ದೇವಾತ್ಮರು 3ನೇ ಯುಗದಲ್ಲಿ ರಾವಣ ರಾಜ್ಯದಲ್ಲಿ ಇರ್ತೇವೆ, ಅಂದರೆ ರಜೋಗುಣದಲ್ಲಿ ಇರ್ತೇವೆ. ಆದರೆ ಅನ್ಯ ಧರ್ಮದವರು ಸತೋಗುಣದಲ್ಲಿ ಇರ್ತಾರೆ. ಹೊಸದಾಗಿ ಬಂದಿರುವ ಕಾರಣ ಅವರು ಮೊದಲು ಸತೋಪ್ರಧಾನ ನಂತರ ರಜೋ ತಮೋ ಗುಣದಲ್ಲಿ ಬರ್ತಾರೆ. ನಮ್ಮೆಲ್ಲರ ರಜೋ ಅವಸ್ಥೆ ಇರುವಾಗಲೂ ಸಹ ಹೊಸ ಹೊಸ ಧರ್ಮದವರು ಸತೋಪ್ರಧಾನ ಅವಸ್ಥೆಯಲ್ಲಿ ಇರ್ತಾರೆ. धर्मों की स्थापना होनी है, फिर वृद्धि को पाते गिरते रहते. ನಿಧಾನಕ್ಕೆ ಅವರು ಸಹ ಬೇರೆ ಬೇರೆ ಅವಸ್ಥೆಗಳಲ್ಲಿ ಬರ್ತಾ ಹೋಗ್ತಾರೆ, ಕೆಳಗೆ ಇಳಿತಾ ಹೋಗ್ತಾರೆ. ಚಕ್ರ ತೋ ಫಿರ್ನಾ ಹಿ है. इस समय तुम जानते हो, द्वापर के बाद भक्ति मार्ग शुरू हुआ और भी धर्म स्थापन हुए. अभी तो कलियुग तमो प्रधान दुनिया है. सृष्टि पुरानी होने के कारण सब तमो प्रधान हो गए. यह ज्ञान बच्चे ही जानते हैं. ಕೊನೆಗೆ ಮಾತ್ರ ಎಲ್ಲ ಧರ್ಮದವರು ತಮೋ ಪ್ರಧಾನ ಅವಸ್ಥೆಗೆ ಬಂದು ತಲುಪ್ತಾರೆ. ಈ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ. यह सहजते सहज बात है, जो बच्चा भी याद कर ले. परंतु वह याद करेंगे तोते मुआफी. तुम बच्चों को तो भाषणा आती, उस अनुसार तुम समझाएंगे. ಇದು ಸಹಜವಾದ ಜ್ಞಾನ.
ಮಕ್ಕಳಿಗೂ ಹೇಳಿಕೊಟ್ರೆ ಅವರು ಅದನ್ನೇ ರಿಪೀಟ್ ಮಾಡ್ತಾರೆ, ಬೇರೆಯವ್ರಿಗೂ ಹೇಳ್ತಾರೆ. ಆದರೆ ಅವರಿಗೆ ಜ್ಞಾನ ಆಳವಾಗಿ ಅರ್ಥ ಆಗಿರೋದಿಲ್ಲ ಮತ್ತು ಅನುಭವ ಆಗೋದಿಲ್ಲ. ಗಿಳಿ ಪಾಠ ಹೇಳುವಂತೆ ಮಕ್ಕಳು ಸಹ ಹೇಳಿದ್ದನ್ನು ರಿಪೀಟ್ ಮಾಡ್ತಾರೆ. उस अनुसार तुम बच्चे समझाएंगे जो तुमको भाषणा आती है. ದೊಡ್ಡವರು ಜ್ಞಾನ ಹೇಳುವಾಗ ಅರ್ಥಸಹಿತವಾಗಿ ಅನುಭವ ಮಾಡ್ತಾ ಜ್ಞಾನ ಹೇಳ್ತಾರೆ. ಮಕ್ಕಳು ಜ್ಞಾನ ಹೇಳಿದರೆ ಆ ಥರ ಜ್ಞಾನ ಹೇಳೋದಿಲ್ಲ. तुम जानते हो सारा झाड़ जड़ जड़ीभूत अवस्था को पाया है. पहले जो आदि सनातन देवता धर्म था उनका फाउंडेशन अब है नहीं. भल है भी तो वह अपने को हिंदू कहलाते हैं. इसलिए कहा जाता है देवता धर्म है नहीं, प्रायलोप है. ಆದಿ ಸನಾತನ ದೇವತಾ ಧರ್ಮದ ಮೂಲವೇ ಸಮಾಪ್ತಿಯಾಗಿದೆ, ಜರ್ಜರಿತ ಅವಸ್ಥೆಗೆ ತಲುಪಿದೆ. ಭಲೆ ಒಂದು ವೇಳೆ ಆದಿ ಸನಾತನ ದೇವತಾ ಧರ್ಮದ ಬೇರುಗಳು ಉಳಿದಿವೆ ಅಂತಂದರೆ ಅವರು ಸಹ ತಮಗೆ ಹಿಂದೂಗಳು ಅಂತ ಹೇಳ್ಕೊಳ್ತಿದ್ದಾರೆ ವಿನಃ ದೇವತಾ ಧರ್ಮದವರು ಅಂತ ಹೇಳ್ಕೊಳ್ತಿಲ್ಲ. ಹೀಗಾಗಿ ದೇವತಾ ಧರ್ಮ ಪ್ರಾಯ ಲೋಪ ಆಗಿದೆ. ಬೇರುಗಳಲ್ಲಿ ಇದ್ದವರು ಇವತ್ತೂ ಪ್ರಪಂಚದಲ್ಲಿ ಇದ್ದಾರೆ, ಆದರೆ ಧರ್ಮದ ಹೆಸರು ಬದಲಾಗಿದೆ. सब पतित बन गए इसलिए अपने को देवता नहीं कहलाते. न वह धर्म है न वह कर्म है. ದೇವತಾ ಧರ್ಮನೂ ಉಳಿದಿಲ್ಲ, ದೇವತೆಗಳು ಯಾವ ಕರ್ಮಗಳನ್ನು ಮಾಡ್ತಿದ್ರೋ ಅಂತಹ ಕರ್ಮಗಳು ಯಾರೂ ಮಾಡ್ತಿಲ್ಲ. ಸಬ್ಕೆ ಕರ್ಮ ವಿಕರ್ಮ ಬನ್ ರಹೆ. ಕಲಿಯುಗದಲ್ಲಿ ಎಲ್ಲರೂ ಮಾಡುವ ಕರ್ಮಗಳು ವಿಕರ್ಮಗಳು ಆಗ್ತಿವೆ. सत्ययुग में सबका कर्म अकर्म हो जाता. तमो प्रधान होने के कारण यहाँ जो कर्म करते हैं वह विकर्म बन जाता है. ಸತ್ಯಯುಗದಲ್ಲಿ ದೇವತೆಗಳು ಯಾವ ಕರ್ಮ ಮಾಡ್ತಾರೆ ಅದು ಅಕರ್ಮ ಆಗಿರ್ತದೆ. ಕಲಿಯುಗದ ಮನುಷ್ಯರು ಯಾವ ಕರ್ಮಗಳನ್ನು ಮಾಡ್ತಾರೆ ಅದು ವಿಕರ್ಮ ಆಗಿ ಬಿಡ್ತದೆ. तमो प्रधान होने के कारण अपने को देवता कहला नहीं सकते. ड्रामा प्लान अनुसार यह भी नोंद है. जब धर्म प्राय लोप हो तब तो बाबा आकर सत्य धर्म की स्थापना करे और अनेक धर्मों का विनाश कराए. ನಾಟಕದ ಅನುಸಾರವಾಗಿ ದೇವತಾ ಧರ್ಮ ಪ್ರಾಯಲೋಪ ಆಗಲೇಬೇಕಿತ್ತೋ ಪ್ರಾಯಲೋಪ ಆಗಿದೆ. ದೇವತಾ ಧರ್ಮ ಪ್ರಾಯಲೋಪ ಆದ ನಂತರನೇ ಪುನಃ ಆ ಧರ್ಮದ ಸ್ಥಾಪನೆ ಮಾಡುವುದಕ್ಕಾಗಿ ಪರಮಾತ್ಮ ಬರಬೇಕಾಗ್ತದೆ. ಅನೇಕ ಧರ್ಮಗಳ ವಿನಾಶ ಸತ್ಯ ಧರ್ಮದ ಸ್ಥಾಪನೆಗಾಗಿ ಪರಮಾತ್ಮನ ಅವತರಣೆಯಾಗ್ತದೆ. शिव बाबा आकर फिर से ब्रह्मा द्वारा देवता धर्म की स्थापना करते हैं. तुम हो मुख वंशावली ब्राह्मण. क्राइस्ट द्वारा जो क्रिश्चियन बने उन्हें भी मुख वंशावली कहेंगे. ಶಿವತಂದೆ ಸೃಷ್ಟಿಗೆ ಬಂದು ಬ್ರಹ್ಮಾರವರ ಮೂಲಕ ಆದಿ ಸನಾತನ ದೇವತಾ ಧರ್ಮದ ಸ್ಥಾಪನೆ ಮಾಡ್ತಾರೆ. ಆದ್ದರಿಂದ ಬ್ರಹ್ಮ ತಂದೆಯ ಮುಖದಿಂದ ಜ್ಞಾನ ಕೇಳಿ ನೀವು ತಂದೆಯ ಮಕ್ಕಳಾದವರು ಅಂದರೆ ಮುಖವಂಶಾವಳಿ ಬ್ರಾಹ್ಮಣರು. ಹಾಗೆಯೇ ಕ್ರಿಸ್ತನ ಮುಖದಿಂದ ಜ್ಞಾನ ಕೇಳಿ ಅವನ ಉಪದೇಶಗಳನ್ನು ಕೇಳಿ
ಯಾರು ಕ್ರಿಶ್ಚಿಯನ್ನರಾಗ್ತಾರೆ ಅವರಿಗೆ ಕ್ರಿಸ್ತನ ಮುಖವಂಶಾವಳಿ ಅಂತ ಹೇಳಲಾಗ್ತದೆ. ಬಚ್ಚೆ ತೋ ನಹಿ ಥೇ ನ ವೈಸೆ ತುಮ್ ಭಿ ಬ್ರಹ್ಮ ದ್ವಾರ ಬ್ರಾಹ್ಮಣ ಬನೆ ಹೋ. ಕ್ರಿಶ್ಚಿಯನರು ಕ್ರಿಸ್ತನ ದೈಹಿಕ ಮಕ್ಕಳಲ್ಲ, ಆದರೆ ಮುಖವಂಶಾವಳಿ ಮಕ್ಕಳು. ಹೇಗೆ ನಾವೆಲ್ಲರೂ ಬ್ರಹ್ಮ ತಂದೆಯ ಮೂಲಕ ಬ್ರಾಹ್ಮಣರಾಗಿದ್ದೇವೆ, ಬ್ರಹ್ಮ ಮುಖವಂಶಾವಳಿ ಆಗಿದ್ದೇವೆ, ಹಾಗೆಯೇ ಇತರ ಧರ್ಮಸ್ಥಾಪಕರ ಅನುಯಾಯಿಗಳು ಸಹ ಆಯಾ ಧರ್ಮಸ್ಥಾಪಕರ ಮುಖವಂಶಾವಳಿ ಆಗಿರ್ತಾರೆ. ಅಸುಲ್ ಮೇ ತುಮ್ ಹೋ ಶಿವ ಬಾಬಾ ಕೆ ಬಚ್ಚೆ, ಇಸ್ ಸಮಯ ತುಮ್ ಬ್ರಹ್ಮ ದ್ವಾರ ಬ್ರಾಹ್ಮಣ ಬನೆ ಹೋ. शिव बाबा खुद इन द्वारा देवता धर्म की स्थापना करते, क्योंकि उनको ही सारी पुरानी दुनिया का विनाश कराना है. ಮೂಲತಃ ನೀವು ಶಿವತಂದೆಯ ಮಕ್ಕಳು, ನಿರಾಕಾರಿ ಆತ್ಮರು. ಸಂಗಮ ಯುಗದಲ್ಲಿ ಬ್ರಹ್ಮರವರ ಮೂಲಕ ಶಿವ ಬಾಬಾ ನಿಮಗೆ ಹೊಸ ಜನ್ಮ ಕೊಟ್ಟು ತಮ್ಮ ಮಕ್ಕಳನ್ನಾಗಿ ಸ್ವೀಕಾರ ಮಾಡ್ತಾರೆ. ತಂದೆ ಬಂದಾಗ ಹಳೆ ಪ್ರಪಂಚ ಹೋಗಬೇಕಾಗ್ತದೆ, ಹೊಸ ಪ್ರಪಂಚ ಬರಬೇಕಾಗ್ತದೆ. वह विनाश का कार्य और कोई करते नहीं, वह तो आकर अपना अपना धर्म स्थापन करते, फिर वह धर्म वृद्धि को पाता है. ಕೇವಲ ಪರಮಾತ್ಮ ಮಾತ್ರ ಹೊಸ ಧರ್ಮದ ಸ್ಥಾಪನೆ ಮಾಡುವಾಗ ಹಳೆ ಅಧರ್ಮಗಳನ್ನು ವಿನಾಶ ಮಾಡ್ತಾನೆ, ಹಳೆ ಜಗತ್ತಿನ ವಿನಾಶ ಮಾಡ್ತಾನೆ. ಉಳಿದ ಧರ್ಮಸ್ಥಾಪಕರು ತಮ್ಮ ಧರ್ಮಗಳನ್ನು ಸ್ಥಾಪನೆ ಮಾಡ್ತಾರೆ ವಿನಃ ಹಳೆ ಜಗತ್ತಿನ ವಿನಾಶ ಮಾಡೋದಿಲ್ಲ. ಅಭಿ ಹೇ ತಮೋ ಪ್ರಧಾನ್ ದುನಿಯಾ ಕಲಿಯುಗ ಕಾ ಅಂತ್ಯ. शास्त्रों में कल्प की आयु लाखों वर्ष लिख दिए. तुम जानते हो यह शास्त्र आदि सब भक्ति मार्ग की सामग्री है, जो वहाँ सतयुग में नहीं होगी, वहाँ यह अनेक धर्म नहीं होगी. यह इस्लामी, क्रिश्चियन आदि सब धर्म द्वापर में स्थापन होते हैं. ಶಾಸ್ತ್ರ ಪುರಾಣಗಳೆಲ್ಲ ಭಕ್ತಿ ಮಾರ್ಗದ ವಸ್ತುಗಳಾಗಿವೆ. ಈ ಶಾಸ್ತ್ರ ಪುರಾಣಗಳು ಮತ್ತು ಭಕ್ತಿ ಸತ್ಯಯುಗದಲ್ಲಿ ಇರೋದಿಲ್ಲ. ನಿಮಗೆ ತಿಳಿದಿದೆ, ಇಲ್ಲಿ ಅನೇಕ ಧರ್ಮಗಳಿವೆ, ಸತ್ಯಯುಗದಲ್ಲಿ ಒಂದೇ ಧರ್ಮ ಇತ್ತು. ಯ ಇಸ್ಲಾಮಿ, ಕ್ರಿಶ್ಚಿಯನ್ आदि सब धर्म द्वापर से स्थापन होते, फिर हर एक ने अपना अपना शास्त्र बैठ बनाया है. अभी सारी सृष्टि है पतित, इसलिए पतित पावन बाप को सब बुलाते हैं, आकर हमारा दुख हरो, सुख दो. ಎಲ್ಲ ಧರ್ಮದವರು ಅಷ್ಟೇ ಬಂದು ಧರ್ಮ ಸ್ಥಾಪನೆ ಮಾಡ್ತಾರೆ. ನಂತರ ಅವರ ಅನುಯಾಯಿಗಳು ಅವರ ಬೋಧನೆಗಳನ್ನು ಒಂದು ಕಡೆ ಸಂಗ್ರಹ ಮಾಡಿ ಆ ಧರ್ಮದ ಶಾಸ್ತ್ರವನ್ನು ರಚನೆ ಮಾಡ್ತಾರೆ. ಬಾಬಾ ಹೇಳ್ತಾರೆ, ಇಡೀ ಜಗತ್ತು ಪತಿತ ಆದಾಗ ಎಲ್ಲರೂ ಪತಿತ ಪಾವನ ತಂದೆಗೆ ಕರೀತಾರೆ. ದುಃಖ ಹರೋ ಸುಖದೋ, ನಮ್ಮ ದುಃಖವನ್ನು ದೂರ ಮಾಡು, ನಮಗೆ ಸುಖ ಕೊಡು ಅಂತ ಕೇಳ್ತಾರೆ. ವಹ ಭಿ ಕಹತೆ ಹಮಾರಾ ಗೈಡ್ ಬನ್ हमको घर ले चल. ಗೈಡ್ ತೋ ಸಬ್ಕಾ ಹೋತಾ ಹೇನ. ಇತರ ಧರ್ಮದವರು ಸಹ ಆ ತಂದೆಗೆ ಕರೀತಾರೆ, ನಮಗೆ ಮಾರ್ಗ ತೋರಿಸು, ನಮ್ಮನ್ನು ಕರ್ಕೊಂಡು ಹೋಗು, ದುಃಖದಿಂದ ದೂರ ಮಾಡು ಅಂತ ಬೇರೆ ಧರ್ಮದವರು ಸಹ ಆ ಪರಮಾತ್ಮನಿಗೆ ಕರೀತಾರೆ. ತುಮ್ ಅಭಿ ಕಾಂಟ್ರಾಸ್ಟ್ ಸಮಜ್ ಗಯೆ ಹೋ, ವಹ ಪಂಡೆ तीर्थ यात्रा पर धक्के खिलाते, तुम हो रूहानी पंडे. ಹೊರಗಿನ ಮಾರ್ಗದರ್ಶಕರು ಸ್ಥೂಲವಾದ ಯಾತ್ರೆಯನ್ನು ಮಾಡಿಸ್ತಾರೆ. ಆ ಯಾತ್ರೆಯಲ್ಲಿ ಎಷ್ಟೊಂದು ಕಷ್ಟ ಇರ್ತದೆ.
ಆದರೆ ನಿಮ್ಮದು ಆತ್ಮಿಕ ಯಾತ್ರೆ ಆಗಿದೆ. ಈ ಆತ್ಮಿಕ ಯಾತ್ರೆ ಕಲಿಸುವವನು ಪರಮಾತ್ಮ ಆಗಿದ್ದಾನೆ. ಜೊತೆಗೆ ಶಿವ್ ಬಾಬಾ ಕೆ ಬಚ್ಚೆ ಭಿ ತುಮ್ ಪಂಡೇ ಹೋ, ಪಾಂಡವ್ ಸಂಪ್ರದಾಯ. ತಂದೆಯ ಜೊತೆಗೆ ನೀವು ಮಕ್ಕಳೂ ಸಹ ಮಾರ್ಗದರ್ಶಕ ಆಗಿ ಅನೇಕರಿಗೆ ಈ ಯಾತ್ರೆಯನ್ನು ಮಾಡಿಸ್ತೀರಿ. ಆದ್ದರಿಂದ ನಿಮಗೆ ಪಾಂಡವ ಸಂಪ್ರದಾಯ ಅಂತ ಹೇಳಲಾಗ್ತದೆ. बाप रूहानी यात्रा सिखलाते. हे आत्मा, तुम अपने बाप को याद करो और घर को याद करो. बाबा को याद करने से घर पहुँच जाएंगे. याद नहीं करेंगे तो पाप कटेंगे नहीं. भले ले तो सबको जाएंगे, परंतु सजा खाकर हिसाब किताब चुकतू करेंगे अथवा योग बल से ಚುಕ್ತು ತೋ ಜರೂರ್ ಕರ್ನಾ ಹೈ. ಕೊನೆಗೆ ಶಿವ್ ಬಾಬಾ ಎಲ್ಲರನ್ನೂ ಮನೆಗೆ ಕರ್ಕೊಂಡು ಹೋಗ್ತಾರೆ. ಕೆಲವರು ಶಿಕ್ಷೆ ಅನುಭವಿಸಿ ಲೆಕ್ಕಾಚಾರ ತೀರಿಸಿ ಮನೆಗೆ ಹೋಗ್ತಾರೆ. ಕೆಲವರು ಯೋಗ ಬಲದಿಂದ ಪಾಪ ಕಳ್ಕೊಂಡು ಶಿಕ್ಷಾರಹಿತವಾಗಿ ಮನೆಗೆ ಹೋಗ್ತಾರೆ. ತುಮ್ ಜಾನ್ತೆ ಹೋ ಅಭಿ ಹಮ್ ಜಮಾ ಕರ್ ರಹೆ. जितना पवित्र बन जास्ती कमाई करेंगे उतना जमा होता है. पुरुषार्थ नहीं करेंगे तो कुछ भी जमा नहीं होगा. ಎಷ್ಟೆಷ್ಟು ನೀವು ಪವಿತ್ರ ಆಗ್ತೀರಿ, ಪುರುಷಾರ್ಥ ಮಾಡ್ತೀರಿ, ಅಷ್ಟು ನಿಮ್ಮ ಖಾತೆಗೆ ಹೆಚ್ಚಿನ ಪ್ರಾರಬ್ಧ ಜಮಾ ಆಗ್ತದೆ. ನೀವು ಪುರುಷಾರ್ಥ ಮಾಡಲಿಲ್ಲ ಅಂದರೆ ಜಮಾ ಆಗೋದಿಲ್ಲ. घाटा पड़ जाएगा. तुम जानते हो आधा कल्प हम घाटा पाते ही आए. अभी बिल्कुल देवाला हो गया है. हर बात में देवालय. ಬಾಬಾ ಹೇಳ್ತಾರೆ, ಅರ್ಧ ಕಲ್ಪದಿಂದ ನಾವೆಲ್ಲರೂ ನಷ್ಟನೇ ಅನುಭವಿಸ್ತಾ ಇದ್ದೀವಿ. ಈಗಂತೂ ಪೂರ್ಣ ದಿವಾಳಿ ಆಗಿದೆ. ಪ್ರತಿಯೊಂದು ವಿಷಯದಲ್ಲಿಯೂ ಸಹ ದಿವಾಳಿ ಆಗಿದೆ. ಮನುಷ್ಯ ಗುಣಗಳನ್ನು ಕಳ್ಕೊಂಡಿದ್ದಾನೆ, ಶಕ್ತಿಗಳನ್ನು ಕಳ್ಕೊಂಡಿದ್ದಾನೆ, ಸಂಪತ್ತನ್ನು ಕಳ್ಕೊಂಡಿದ್ದಾನೆ, ಮಾನವತ್ವವನ್ನು ಕಳ್ಕೊಂಡಿದ್ದಾನೆ. ಎಲ್ಲವನ್ನೂ ಕಳ್ಕೊಂಡು ದಿವಾಳಿ ಆಗಿದ್ದಾನೆ. ಅಭಿ ಬಚ್ಚೋಂ ಕೋ 21 ಜನ್ಮೋಂ ಕೆ ಲಿಯೆ ಜಮಾ ಕರ್ನಾ ಹೈ. ಉಸ್ಕೆ ಲಿಯೆ ಮುಖ್ಯ ಹೇ ಯಾದ ಕಿ ಯಾತ್ರಾ. ಈ ಸಂಗಮ ಯುಗದಲ್ಲಿ ಪುನಃ ನಾವು 21 ಜನ್ಮಕ್ಕಾಗಿ ಜಮಾ ಮಾಡಿಕೊಳ್ತಾ ಇದ್ದೇವೆ. ಜಮಾ ಮಾಡಿಕೊಳ್ಳಿಕ್ಕೆ ಮುಖ್ಯ ಉಪಾಯ ಆಗಿದೆ ನೆನಪಿನ ಯಾತ್ರೆ. ಯಹ ತೋ ಸದೈವ ಸ್ಮೃತಿ ಮೇ ರಖೋ, ಜಬ್ ಭಿ ಫುರ್ಸತ್ ಮಿಲೆ ಇಸ್ ಸ್ಮೃತಿ ಮೇ ರಹೋ. ಬಾಬಾ ಜ್ಞಾನ ಕಾ ಸಾಗರ್ ಹೈ, तो तुमको भी रचना के आदि मध्य अंत्य का ನಾಲೆಜ್. ಇದನ್ನು ಸದಾ ನೆನ್ಪಿಟ್ಕೊಳ್ಳಿ. ನಾವು ಸಂಗಮ ಯುಗದಲ್ಲಿ 21 ಜನ್ಮದ ಪ್ರಾರಬ್ಧ ಜಮಾ ಮಾಡಿಕೊಳ್ತಿದ್ದೇವೆ. ಅದಕ್ಕಾಗಿ ಸಮಯ ಸಿಕ್ಕಾಗ, ಫುರ್ಸತ್ ಸಿಕ್ಕಾಗ ತಂದೆಯ ನೆನಪಿನಲ್ಲಿ ಇರುವ ಅಭ್ಯಾಸ ಮಾಡಿರಿ. ಬಾಬಾ ಜ್ಞಾನ ಸಾಗರ ಆಗಿದ್ದಾರೆ. रचना के आदि मध्य अंत्य का नॉलेज भी है, रचयिता की नॉलेज भी है. आप समान बनाते. ಇಲ್ಲಿ ನಿಮಗೆ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ಇದೆ. ಆ ಜ್ಞಾನ ಸಾಗರ ತಂದೆ ಜ್ಞಾನ ಹೇಳಿ ಮಕ್ಕಳನ್ನು ತಮ್ಮ ಸಮಾನ ಮಾಡ್ತಾ ಇದ್ದಾರೆ. ಜೈಸೆ ಬ್ಯಾರಿಸ್ಟರ್, इंजीनियर आदि पढ़ाकर आप समान बनाते हैं ना, ऐसे बाप भी बच्चों को आप समान देही अभिमानी बनाते. ಹೇಗೆ ಇಂಜಿನಿಯರ್, ಬ್ಯಾರಿಸ್ಟರ್ಸ್, ಡಾಕ್ಟರ್ಸ್ಗಳು ಅನೇಕ ವಿದ್ಯಾರ್ಥಿಗಳನ್ನು ತಮ್ಮ ಸಮಾನ ಮಾಡ್ತಾರೆ, ಹಾಗೆ ಪರಮಾತ್ಮ ತಂದೆಯೂ ಸಹ
ಮಕ್ಕಳನ್ನು ತಮ್ಮ ಸಮಾನ ಆತ್ಮ ಅಭಿಮಾನಿಯನ್ನಾಗಿ ಮಾಡ್ತಾರೆ. बाप देह अभिमान नहीं रखते, यह तो ಪಢಾಯಿ ಹೇನ. ಇಡೀ ಪ್ರಪಂಚದಲ್ಲಿ ನಿರಂತರವಾಗಿ ಆತ್ಮ ಅಭಿಮಾನದಲ್ಲಿ ಇರೋನಂದರೆ ಪರಮಾತ್ಮ ಒಬ್ಬನೇ. ಉಳಿದವರು ಎಲ್ಲರೂ ದೇಹ ಅಭಿಮಾನದಲ್ಲಿ ಬಂದ್ಬಿಡ್ತಾರೆ. ಅವನಿಗೆ ದೇಹ ಇಲ್ಲದಿರುವ ಕಾರಣ ಅವನು ಸದಾ ಆತ್ಮ ಅಭಿಮಾನಿ ಆಗಿರ್ತಾನೆ. ಅವನು ಬಂದಾಗ ಮಾತ್ರ ಮಕ್ಕಳನ್ನೂ ಸಹ ಆತ್ಮ ಅಭಿಮಾನಿಯನ್ನಾಗಿ ಮಾಡ್ತಾನೆ. ಆತ್ಮ ಅಭಿಮಾನಿ ಆಗುವ ವಿದ್ಯೆ ಕೊಡ್ತಾನೆ. जो ज्ञान बाप में है वह तुमको देते हैं. बाप पवित्रता का सागर है तो तुमको भी आप समान पवित्र बनाते हैं. ಯಾವ ಜ್ಞಾನ ತಂದೆಯಲ್ಲಿ ಇದೆ ಆ ಜ್ಞಾನವನ್ನು ಮಕ್ಕಳಿಗೆ ಕೊಟ್ಟು ಮಕ್ಕಳನ್ನೂ ಸಹ ತಮ್ಮ ಸಮಾನ ಮಾಸ್ಟರ್ ಜ್ಞಾನ ಸಾಗರ ಮಾಡ್ತಾರೆ. ತಂದೆ ಪವಿತ್ರತೆಯ ಸಾಗರ ಆಗಿದ್ದರೆ ಮಕ್ಕಳನ್ನೂ ಸಹ ತಮ್ಮ ಸಮಾನ ಪವಿತ್ರತೆಯ ಸಾಗರ ಮಾಡ್ತಾರೆ. जो नहीं बनेंगे वह सजाए खाएंगे फिर पद भी कम हो जाएगा. ಯಾರು ತಂದೆಯ ಶಿಕ್ಷಣದಿಂದ ಪವಿತ್ರ ಆಗೋದಿಲ್ಲ, ಜ್ಞಾನಸಾಗರ ಆಗೋದಿಲ್ಲ, ಅವರು ಶಿಕ್ಷೆ ಅನುಭವಿಸಿ ಕಡಿಮೆ ಪದವಿಗೆ ಹೋಗಿಬಿಡ್ತಾರೆ. इस समय ऐसे नहीं कि धन से तुमको साहूकार बनना है. नहीं, बाबा ने समझाया है गरीब की एक पाई साहूकार का 1 रुपया समान है. दोनों को वर्षा इतना ही मिलता है. बाप है ही गरीब निवाज, इसलिए गायन है अजामिल जैसे पापी अहिल्या साहूकार का नाम नहीं गाया जाता. ನಾವು ಸಂಗಮ ಯುಗದಲ್ಲಿಯೇ ಶ್ರೀಮಂತ ಆಗಬೇಕಂತಿಲ್ಲ. ಸಂಗಮ ಯುಗದಲ್ಲಿನೇ ಶ್ರೀಮಂತ ಆಗುವ ಆಸೆ ಇಟ್ಕೋಬೇಡಿ. ಬಾಬಾ ಬಂದಿರೋದೇ ಬಡವರ ಉದ್ಧಾರ ಮಾಡಲಿಕ್ಕೆ. ಬಡವರ 1 ಪೈಸೆ ಶ್ರೀಮಂತರ 1 ರೂಪಾಯಿ ಸಮಾನ ಆಗಿದೆ. ಬಡವರ ಸಹಯೋಗದಿಂದ ಬಾಬಾ ಸ್ವರ್ಗದ ನಿರ್ಮಾಣ ಮಾಡ್ತಾರೆ. ಆದ್ದರಿಂದ ತಂದೆಗೆ ಬಡವರ ಬಂಧು ಅಂತ ಗಾಯನ ಇದೆ. ಅಜಾಮೀಲನ ಸಮಾನ ಪಾಪಾತ್ಮರು, ಅಹಿಲ್ಯರು, ಆದಿವಾಸಿಗಳು ಎಲ್ಲರ ಉದ್ಧಾರ ಪರಮಾತ್ಮ ಮಾಡ್ತಾನೆ ಅಂತ ಗಾಯನ ಇದೆ ವಿನಃ ಬಂದು ಶ್ರೀಮಂತರ ಉದ್ಧಾರ ಮಾಡ್ತಾನೆ ಅಂತ ಗಾಯನ ಇಲ್ಲ. यह भी समझने की बात है. तुम कहेंगे हम पहले सबसे साहूकार थे, फिर यहाँ ज्ञान भी नंबरवार उठाएंगे, पद भी नंबरवार पाएंगे. ಇಲ್ಲಿ ಜ್ಞಾನವನ್ನು ಸಹ ಮಕ್ಕಳು ನಂಬರ್ವಾರ್ ಧಾರಣೆ ಮಾಡಿಕೊಳ್ತಾರೆ. ಅದರ ಆಧಾರದಿಂದ ಸ್ವರ್ಗದಲ್ಲಿ ಪದಗಳನ್ನು ಸಹ ನಂಬರ್ವಾರ್ ಆಗಿ ಪಡ್ಕೊಳ್ತಾರೆ. ಮಾ ಬಾಪ್ ಕೋ ಪೂರಾ ಫಾಲೋ ಕರ್ನಾ ಹೈ. ಪುರುಷಾರ್ಥದ ಅನುಸಾರವಾಗಿ ಅಂತಹ ಸ್ಥಾನ ಮಾನ ಪದವಿ ಭವಿಷ್ಯದಲ್ಲಿ ಮಕ್ಕಳಿಗೆ ಸಿಗ್ತದೆ. ಇಲ್ಲಿ ನಾವು ಅಲೌಕಿಕ ತಂದೆ ತಾಯಿ ಆಗಿರುವಂತಹ ಬ್ರಹ್ಮ ಬಾಬಾ ಮತ್ತು ಜಗದಂಬಾ ಸರಸ್ವತಿಯವರನ್ನು ಅನುಕರಣೆ ಮಾಡಬೇಕು. ಮಮ್ಮಾ ಬಾಬಾ ಭೀ ಸರ್ವಿಸ್ ಕರ್ತೆ ಹೇ ನಾ. तुम्हारी यह है रूहानी सेवा, घर घर में संदेश पहुँचाना. जो कोई ऐसा न कहे कि हमको तो बाप के आने का संदेश ही नहीं मिला. ಮಮ್ಮ ಮತ್ತು ಬ್ರಹ್ಮ ಬಾಬಾರವರ ಸಮಾನ ಸೇವೆ ಮಾಡಬೇಕು. ಇದು ಆತ್ಮಿಕ ಸೇವೆಯಾಗಿದೆ. ಮನೆ ಮನೆಗೂ ಹೋಗಿ ಪರಮಾತ್ಮ ಬಂದಿದ್ದಾನೆ ಎಂಬ ಸಂದೇಶ ತಲುಪಿಸಬೇಕು. ಕೊನೆಗೆ ಯಾರೂ ಸಹ
ನಮಗೆ ಈ ವಿಷಯನೇ ಗೊತ್ತಾಗಿಲ್ಲ, ಪರಮಾತ್ಮ ಬಂದಿರುವ ಸಂದೇಶನೇ ತಲುಪಲಿಲ್ಲ ಅಂತ ಹೇಳಬಾರದು. ऐसी कुछ कहानियाँ भी शास्त्रों में है कि भगवान को भी उल्हना दिया, इसलिए सबको ಮಾಲೂಮ್ ಪಡನಾ ಚಾಹಿಯೇ. ಶಾಸ್ತ್ರಗಳಲ್ಲಿಯೂ ಸಹ ಈ ಥರದ ಕಥೆ ಇದೆ. ಪರಮಾತ್ಮ ಬಂದ್ರೂ ನಮಗೆ ಗೊತ್ತೇ ಆಗಲಿಲ್ಲ ಅಂತ ಕೊನೆಗೆ ಕೆಲವರು ಆ ಭಗವಂತನನ್ನು ದೂರ್ತಾರೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಆ ಥರ ಮುಂದೆ ಆಗಬಾರದು. ಪರಮಾತ್ಮ ಬಂದ್ರೂ ಸಹ ನಮಗೆ ಗೊತ್ತೇ ಆಗಲಿಲ್ಲ ಅಂತ ಜನ ಹೇಳಬಾರದು, ನಿಮ್ಮನ್ನು ಕೇಳಬಾರದು. ಆ ಥರ ನೀವು ಎಲ್ಲರಿಗೂ ಪರಮಾತ್ಮನ ಅವತರಣೆಯ ಸಂದೇಶವನ್ನು ತಲುಪಿಸ್ರಿ. ಟೈಮ್ ಬಹುತ್ ಥೋಡಾ ಹೈ, ದಿನ ಪ್ರತಿದಿನ ಪ್ರದರ್ಶನಿ मेले आदि की धूम मचती जाती. अब विलायत के अखबारों में पढ़ता है, शुरू में जब भट्टी बनी थी तो विलायत तक अखबार में नाम गया. अब फिर यह भी पढ़ेगा कि खुद गॉड फादर आकर सबको लिबरेट कर रहे. ಇನ್ನು ಮುಂದೆ ದಿನೇ ದಿನೇ ಪ್ರದರ್ಶನ ಮೇಳಗಳ ಮೂಲಕ ಸೇವೆ ವೃದ್ಧಿಯಾಗಲಿದೆ. ವಿದೇಶದ ಸಮಾಚಾರ ಪತ್ರಿಕೆಗಳಲ್ಲಿಯೂ ಸಹ ಪರಮಾತ್ಮನ ಅವತರಣೆಯ ಸಮಾಚಾರ ಬರಲಿದೆ. ಸರ್ವರ ಮುಕ್ತಿದಾತ ತಂದೆ ಸೃಷ್ಟಿಗೆ ಬಂದು ಎಲ್ಲರಿಗೂ ಮುಕ್ತಿ ಕೊಡ್ತಿದ್ದಾನೆ ಎಂಬ ಸಂದೇಶ ಪತ್ರಿಕೆಗಳಲ್ಲಿ ಬರಲಿದೆ. कहते हैं और सब तरफ से बुद्धि योग तोड़ो, मुझ एक बाप को याद करो तो तुम पावन बन मुक्तिधाम में चले जाएंगे. ಪರಮಾತ್ಮ ಹೇಳ್ತಿದ್ದಾನೆ, ಎಲ್ಲರಿಂದ ಬುದ್ಧಿಯೋಗ ತೆಗೆದುಹಾಕಿ ನನ್ನೊಬ್ಬನನ್ನೇ ನೆನಪು ಮಾಡಿರಿ, ಆಗ ನೀವು ಮುಕ್ತಿಧಾಮಕ್ಕೆ ಹೋಗುವಿರಿ ಎಂಬ ಸಂದೇಶವೂ ಸಹ ಎಲ್ಲ ಕಡೆಗೂ ಪ್ರಚಾರ ಆಗಲಿದೆ. कोई तो अच्छी रीति समझकर याद करने लग पड़ेंगे, धर्म के बड़े जो होंगे वह फिर नंबरवार आते. ಈ ಸಂದೇಶ ಕೇಳಿ ಅಥವಾ ಓದಿ ಅನೇಕರು ಈ ಜ್ಞಾನವನ್ನು ಅರ್ಥ ಮಾಡ್ಕೊಳ್ಳೋರಿದ್ದಾರೆ, ತಕ್ಷಣ ತಂದೆಯನ್ನು ನೆನಪು ಮಾಡೋರಿದ್ದಾರೆ. ಇತರ ಧರ್ಮದವರು ಮತ್ತು ಆ ಧರ್ಮದ ಮುಖಂಡರು ನಿಧಾನಕ್ಕೆ ನಂಬರ್ವಾರಾಗಿ ಬರಲಿದ್ದಾರೆ. सभी धर्मों का झाड़ निराकारी दुनिया से यहाँ आकर ವೃದ್ಧಿ ಕೋ ಪಾತಾ ಹೈ. ಪರಮಧಾಮದಲ್ಲಿ ಇರುವ ಸರ್ವಧರ್ಮದವರ ನಿರಾಕಾರಿ ವೃಕ್ಷದಲ್ಲಿ ಇರುವಂಥ ಆತ್ಮರು ಈ ಸೃಷ್ಟಿಗೆ ಬಂದು ತಮ್ಮ ತಮ್ಮ ಧರ್ಮದಲ್ಲಿ ಪಾತ್ರ ಮಾಡೋರಿದ್ದಾರೆ. ಎಲ್ಲ ಧರ್ಮದವರ ಸಂಖ್ಯೆ ವೃದ್ಧಿ ಆಗಲಿದೆ. फिर पतित दुनिया से चले जाएंगे निराकारी पावन दुनिया. हर एक अपने अपने समय पर धर्म स्थापन करने आएंगे, यह भी बुद्धि में रहना चाहिए. सत्ययुग में एक धर्म था, फिर वृद्धि होते होते अनेक धर्म अनेक मत हो जाती. तुम जानते हो यह भारत अविनाशी खंड है, इसमें प्रलय कब होगा नहीं, इन बातों को स्मरण करते रहना है. ಬಾಬಾ ಹೇಳ್ತಾರೆ, ಸತ್ಯಯುಗದಲ್ಲಿ ಒಂದೇ ಧರ್ಮ ಇತ್ತು, ನಂತರ ಅನೇಕ ಧರ್ಮಗಳು ವೃದ್ಧಿಯಾಗ್ತವೆ, ಅನೇಕ ಮತಗಳ ಸ್ಥಾಪನೆ ಆಗ್ತದೆ, ಕೊನೆಗೆ ಮತ್ತೆ ಎಲ್ಲವೂ ವಿನಾಶ ಆಗಿಬಿಡ್ತದೆ. ಆದರೆ ಭಾರತ ಅವಿನಾಶಿ ಖಂಡ ಆಗಿ ಉಳಿತದೆ. ಭಾರತದಲ್ಲಿ ಸಂಪೂರ್ಣ ಪ್ರಲಯ ಆಗೋದಿಲ್ಲ. यह तुम्हारी ईश्वरीय मिशन है, सेंटर्स खुलते जाते हैं. अब विनाश भी सामने खड़ा है.
इन आँखों से जो कुछ देखते हो वह सत्युग में कुछ भी नहीं रहेगा. ನಿಮ್ಮದು ಈಶ್ವರೀಯ ಸಂಘ ಆಗಿದೆ. ನೀವು ಹೊಸ ಹೊಸ ಕೇಂದ್ರಗಳನ್ನು ತೆರಿತಾ ಇದ್ದೀರಿ. ಒಂದು ಕಡೆ ಸ್ಥಾಪನೆಯ ಕಾರ್ಯ ನಡೀತಾ ಇದೆ, ಮತ್ತೊಂದು ಕಡೆ ವಿನಾಶ ಎದುರಿಗೆ ನಿಂತಿದೆ. ಈ ಕಣ್ಣುಗಳಿಂದ ಏನೆಲ್ಲವನ್ನೂ ನೋಡ್ತಾ ಇದ್ದೀವಿ, ಅದು ಯಾವುದೂ ಸತ್ಯಯುಗದಲ್ಲಿ ಇರೋದಿಲ್ಲ. ಜಂಗಲ್ ಹೋ ಜಾಯೇಗಾ, ಆಬು ಥೋಡೆ ಹಿ ಸತ್ಯುಗ್ ಮೇ ಹೋಗಾ, ದರ್ಕಾರ್ ಹಿ ನಹಿ. ಬಾಬಾ ಹೇಳ್ತಾರೆ, ಈ ಕಣ್ಣುಗಳಿಂದ ಯಾವ ಪ್ರದೇಶಗಳನ್ನು ನೋಡ್ತಾ ಇದ್ದೀರಿ, ಯಾವ ದೇಶಗಳನ್ನು ನೋಡ್ತಿದ್ದೀರಿ, ಯಾವ ಖಂಡಗಳನ್ನು ನೋಡ್ತಾ ಇದ್ದೀರಿ, ಆ ಯಾವ ದೇಶಗಳು ಸತ್ಯಯುಗದಲ್ಲಿ ಇರೋದಿಲ್ಲ. ರಾಜಸ್ಥಾನದ ಈ ಆಬು ಪರ್ವತನೂ ಇರೋದಿಲ್ಲ ಅಂತ ಹೇಳ್ತಾರೆ ಬಾ. ಅಲ್ಲಿ ಬರಡು ಭೂಮಿಯ ಅವಶ್ಯಕತೆ ಇಲ್ಲ. ಯಹ ಮಂದಿರ್ ಆದಿ ಸಬ್ ಬಾದ ಮೇ ಭಕ್ತಿ ಮಾರ್ಗ ಮೇ ಬನೆಂಗೆ. ದೆಹಲಿಯ ಆಸುಪಾಸದಲ್ಲಿ ರಾಜಧಾನಿಯ ಸ್ಥಾಪನೆಯಾಗ್ತದೆ. ಇನ್ನು ಭಾರತದ ಅನೇಕ ಪರ್ವತಗಳ ಮೇಲೆ, ಬೆಟ್ಟಗಳ ಮೇಲೆ ಯಾವ ಮಂದಿರಗಳನ್ನು ಕಟ್ಟಿಸಿದ್ದಾರೆ ಅವುಗಳನ್ನು ದ್ವಾಪರ ಯುಗದ ನಂತರ ಕಟ್ಟಿಸಿರ್ತಾರೆ. ಫಿರ್ ठंडी बंद कर नीचे उतर आते, तुम तो ಪಹಾಡಿ ಪರ್ ಬೈಠೆ ಹೋ. ಬಾಬಾ ಹೇಳ್ತಾರೆ, ದೊಡ್ಡ ದೊಡ್ಡ ಪರ್ವತಗಳ ಮೇಲೆ ಮಂದಿರಗಳನ್ನು ಕಟ್ಟಿಸಿರ್ತಾರೆ. ಚಳಿಗಾಲದಲ್ಲಿ ಆ ಮಂದಿರಗಳನ್ನು ಮುಚ್ಚಿ ಕೆಳಗೆ ಬರ್ತಾರೆ. ಮತ್ತು ಬೇಸಿಗೆಯಲ್ಲಿ ಮೇಲೆ ಹೋಗಿ ಆ ಮಂದಿರಗಳನ್ನು ಓಪನ್ ಮಾಡ್ತಾರೆ. ಕೇದಾರನಾಥ ಆಗಲಿ, ಅಮರನಾಥ ಆಗಲಿ, ಚಳಿಗಾಲ ಮತ್ತು ಮಳೆಗಾಲದಲ್ಲಿ ಆ ಎರಡೂ ದೇವಸ್ಥಾನಗಳ ಬಾಗಿಲುಗಳನ್ನು ಹಾಕಿಬಿಡ್ತಾರೆ. ಮತ್ತು ಬೇಸಿಗೆಯಲ್ಲಿ ಅದನ್ನು ತೆರೀತಾರೆ. ನೀವು ಸಹ ಈಗ ಆಬು ಪರ್ವತದ ಮೇಲೆ ಕುಳಿತಿದ್ದೀರಿ. अंत में सब पहाड़ी पर ही साक्षात्कार होंगे. बाबा बतलाते हैं, मुझे भी जब साक्षात्कार हुआ था तो मैं पहाड़ी पर था. अब भी पहाड़ी पर आकर अनायास ही बैठे. ಬ್ರಹ್ಮ ಬಾಬಾ ತಮ್ಮ ಅನುಭವ ಹೇಳ್ತಾ ಇದ್ದಾರೆ. ನನಗೂ ಸಹ ಮೊದಲು ಏನು ಸಾಕ್ಷಾತ್ಕಾರ ಆಗಿತ್ತು, ಆಗ ನಾನು ಬೆಟ್ಟದ ಮೇಲೆ ಕುಳಿತಿದ್ದೆ. ಸಾಕ್ಷಾತ್ಕಾರದಲ್ಲಿ ಬಾಬಾ ಏನು ನೋಡ್ತಾರೆ, ಅವರು ಬೆಟ್ಟದ ಮೇಲೆ ಕೂತಿರ್ತಾರೆ. ಹಾಗೆ ಮುಂದೆ ಏನಾಗ್ತದೆ ಅಂದರೆ, ಎಲ್ಲ ಯಜ್ಞ ನಿವಾಸಿಗಳು ಆಬು ಬೆಟ್ಟದಲ್ಲಿ ಬಂದು ನೆಲೆಸ್ತಾರೆ. ಆಬು ಪರ್ವತಕ್ಕೆ ಬಂದಾಗ ಅಲ್ಲಿಯೂ ಸಹ ಅನೇಕ ಮಕ್ಕಳಿಗೆ ಸಾಕ್ಷಾತ್ಕಾರ ಕಾಣಿಸ್ತದೆ. ಅಬ್ ಭಿ ಪಹಾಡಿ ಪರ್ ಆಕರ್ ಬೈಠೆ, बैठे बैठे तुम सब कुछ सुनेंगे देखेंगे. यहाँ बैठे साक्षात्कार हो सकता है कि कैसे आग लगती है, क्या क्या होता है. रेडियो से, अखबारों से सब कुछ तुम सुनेंगे. टीवी में भी तुम देख सकते हो. ಆಬು ಪರ್ವತಕ್ಕೆ ಬಂದ ನಂತರ ಮಕ್ಕಳು ನೀವು ಅನೇಕ ಸಾಕ್ಷಾತ್ಕಾರಗಳನ್ನು ನೋಡಿದ್ದೀರಿ. ಎಲ್ಲ ಸಮಾಚಾರಗಳನ್ನು ಕೇಳಿದ್ದೀರಿ. ಟಿವಿಯ ಮೂಲಕನೂ ಮುಂದೆ ಏನಾಗಲಿದೆ ಮತ್ತು ಈಗ ಏನು ನಡೀತಾ ಇದೆ ಅಂತನೂ ನೋಡಿದ್ದೀರಿ. आगे चलकर ऐसी ऐसी चीज़ें निकलेंगी जो घर बैठे सब दिखाई पड़ेगा. ಹಾಗೆ ಮುಂದೆಯೂ ಸಹ ಮನೆಯಲ್ಲಿಯೇ ಕುಳಿತು ನೀವು ವಿನಾಶದ ದೃಶ್ಯಗಳನ್ನು ನೋಡೋರಿದ್ದೀರಿ. रेडियो में कहाँ कहाँ का आवाज़ सुनाई पड़ता है. ರೇಡಿಯೋ ಮೂಲಕ, ಟಿವಿಯ ಮೂಲಕ ದೂರದಲ್ಲಿ ನಡೆಯುವಂತಹ ದೃಶ್ಯಗಳನ್ನು ನೋಡ್ತೀರಿ, ಶಬ್ದಗಳನ್ನು ಕೇಳಿಸ್ಕೋತೀರಿ. यह सब है माया का पंप. तब मनुष्य समझते यह तो ಸ್ವರ್ಗ है. ಮಾಯೆಯ ಈ ರಾಜ್ಯದಲ್ಲಿ ವಿಜ್ಞಾನ ತನ್ನ ವೈಭವ ತೋರಿಸ್ತಾ ಇದೆ. ಇದಕ್ಕೆ ಮಾಯೆಯ ವೈಭವ ಅಂತಲೂ ಹೇಳಲಾಗ್ತದೆ.
ಈ ಮಾಯೆಯ ಸಾಧನಗಳನ್ನು ನೋಡಿ ಅಲ್ಪಕಾಲದ ಸುಖ ಅನುಕೂಲತೆಗಳನ್ನು ನೋಡಿ ಜನ ಇದೇ ಸ್ವರ್ಗ ಅಂತ ತಿಳ್ಕೊಂಡಿದ್ದಾರೆ. ಸ್ವರ್ಗ ತೋ ತಬ್ ಹೋ ಸಕ್ತಾ ಜಬ್ ವಿನಾಶ. ಆದರೆ ಬಾಬಾ ಹೇಳ್ತಾರೆ, ಸ್ವರ್ಗ ಬರುವುದು ಯಾವಾಗ ಅಂದರೆ ಹಳೆ ಜಗತ್ತಿನ ನಾಶ ಆದಾಗ. ವಹಾ ಮೀಠೆ ಪಾನಿ ಪರ್ ಮಹಲ್ ಹೋಂಗೆ, ಕहाँ पहाड़ियों पर जाने की दरकार नहीं, सदैव बहारी मौसम रहती. आज गर्मी है, ठंडी है, यहाँ तो सब में दुख है. ಬಾಬಾ ಹೇಳ್ತಾರೆ, ಸತ್ಯಯುಗದ ರಾಜ್ಯ ಸಿಹಿ ನೀರಿನ ನದಿಗಳ ತೀರದಲ್ಲಿ ಇರ್ತದೆ ವಿನಃ ಸಮುದ್ರ ತೀರದಲ್ಲಿ ಇರೋದಿಲ್ಲ. ಅಲ್ಲಿ ಯಾರೂ ಬೆಟ್ಟದ ಮೇಲೆ ಮನೆಗಳನ್ನು ಕಟ್ಸೋದಿಲ್ಲ. ಸದಾ ವಸಂತ ಋತು ಇರ್ತದೆ. ಇಲ್ಲಿ ನೋಡಿದರೆ ಒಮ್ಮೆ ಚಳಿಗಾಲ, ಒಮ್ಮೆ ಹೆಚ್ಚಿನ ಬಿಸಿಲು, ಒಮ್ಮೆ ಹೆಚ್ಚಿನ ಮಳೆ ಬರ್ತದೆ. ಪ್ರತಿಯೊಂದು ವಿಷಯದಿಂದ ಮನುಷ್ಯನಿಗೆ ಇಲ್ಲಿ ದುಃಖ ಇದೆ. ಸ್ವರ್ಗದಲ್ಲಿ ದುಃಖದ ಹೆಸರೇ ಇರೋದಿಲ್ಲ. ತುಮ್ ಐಸಿ ಜಗಹ ಚಲ್ತೆ ಹೋ ಜहाँ बाप ले जाते, बुद्धि में है हमको यह शरीर छोड़ जाना है बाबा के पास. अब हम राजयोग सीख रहे. 5000 वर्ष पहले भी सीखा था. आधा कल्प माया की प्रवेशता हुई, फिर और धर्म आए, फिर भक्ति मार्ग शुरू हुआ, रावण राज्य शुरू हुआ. पहले हम ದೇವತಾओं का ರಾಜ್ಯ था. ಬಾಬಾ ಮತ್ತೆ ನಮಗೆ ನಮ್ಮದೇ ಆದಂಥ ಇತಿಹಾಸ ಹೇಳಿಕೊಡ್ತಾರೆ. ಮಕ್ಕಳೇ, ಅರ್ಧ ಸಮಯ ನೀವು ನಿಮ್ಮ ರಾಜ್ಯದಲ್ಲಿ, ದೇವತೆಗಳ ರಾಜ್ಯದಲ್ಲಿ ಇದ್ರಿ. ರಾವಣನ ಪ್ರವೇಶತೆಯ ನಂತರ ಅರ್ಧ ಕಲ್ಪ ನೀವು ರಾವಣ ರಾಜ್ಯದಲ್ಲಿ ಇರ್ತೀರಿ. यह चित्रों पर साफ समझा सकते हो. यह भारत की कहानी. सतो प्रधान से तमो प्रधान कैसे बनते, फिर जब विनाश का समय होता तो सब विनाश काले विपरीत बुद्धि हो जाते हैं. मेले प्रदर्शनी में बड़े युक्ति से चित्र रखने चाहिए. ಇದು ಭಾರತದ ಕಥೆಯಾಗಿದೆ. ಹೇಗೆ ಸತೋಪ್ರಧಾನ ಇದ್ದವರು ಕೊನೆ ಕಾಲದಲ್ಲಿ ಪರಮಾತ್ಮ ತಂದೆಯಿಂದ ವಿಪರೀತ ಬುದ್ಧಿಯಾಗಿ ತಮೋಪ್ರಧಾನ ಆಗ್ತಾರೆ ಅನ್ನುವುದನ್ನು ಏಣಿಯ ಚಿತ್ರದ ಮೂಲಕ ನೀವು ಜನರಿಗೆ ಹೇಳಬಹುದು. ಪ್ರದರ್ಶನಗಳಲ್ಲಿ ಚಿತ್ರಗಳನ್ನು ಇಡುವಾಗ ಯುಕ್ತಿಯಿಂದ, ಉಪಾಯದಿಂದ ಚಿತ್ರಗಳನ್ನು ಜೋಡಿಸಬೇಕು. तुम्हारा यह ज्ञान गुप्त है, यहाँ हथियार आदि की कोई बात नहीं. तुम बहुत साधारण हो, चलते फिरते घूमते बाप की याद में रहो. ಇದು ಗುಪ್ತವಾದ ಜ್ಞಾನ ಆಗಿದೆ. ಇಲ್ಲಿ ಯಾವ ಅಸ್ತ್ರಶಸ್ತ್ರಗಳ ಅವಶ್ಯಕತೆ ಇಲ್ಲ. ನೀವು ಸಾಧಾರಣ ರೂಪದಲ್ಲಿ ಇದ್ದೀರಿ. ಆದರೆ ಓಡಾಡ್ತಾ ನಡೆದಾಡ್ತಾ ಏನೇ ಮಾಡ್ತಿದ್ರೂ ತಂದೆಯ ನೆನಪಿನಲ್ಲಿ ಇರ್ತೀರಿ. कोई तुम्हारे से पूछे तुम वेदों शास्त्रों को मानते हो, बोलो हाँ, हम उन्हों को अच्छी रीति जानते, लेकिन इनसे भगवान की प्राप्ति नहीं हो सकती. ಜನ ನಿಮಗೆ ಕೇಳ್ತಾರೆ, ನೀವು ವೇದ ಶಾಸ್ತ್ರಗಳಿಗೆ ಮಾನ್ಯತೆ ಕೊಡ್ತೀರಾ ಅಂತ. ನೀವು ಹೇಳಿ, ನಾವು ಅದನ್ನೇ ಓದ್ಕೊಂಡು ಬಂದಿದ್ದೀವಿ. ಆದರೆ ವೇದ ಶಾಸ್ತ್ರ ಓದುವುದರಿಂದ ಭಗವಂತನ ಪ್ರಾಪ್ತಿ ಆಗೋದಿಲ್ಲ. ವಹ ಸಬ್ ಭಕ್ತಿ ಮಾರ್ಗ ಕಿ ಸಾಮಗ್ರಿ. ವೇದ ಶಾಸ್ತ್ರ, ಪುರಾಣಗಳು, ಕಥೆಗಳು, ಗ್ರಂಥಗಳು ಎಲ್ಲ ಭಕ್ತಿ ಮಾರ್ಗದ ವಸ್ತುಗಳು ಆಗಿವೆ. तुम नई दुनिया में सब नया देखेंगे, सीनरिया सब नई होगी. ಹೊಸ ಪ್ರಪಂಚಕ್ಕೆ ಹೋದಾಗ ನೀವು ಎಲ್ಲವನ್ನು ಹೊಸ ಹೊಸ ರೂಪದಲ್ಲಿ ನೋಡ್ತೀರಿ, ಹೊಸ ಹೊಸ ದೃಶ್ಯಗಳನ್ನು ನೋಡ್ತೀರಿ. ಪ್ರದರ್ಶನಿ ಮೇ ಆತೆ ಬಹುತೆ
ओपिनियन भी लिख दे, बहुत अच्छा है, यह सबको समझना चाहिए, समझाना चाहिए, परंतु खुद भी समझते नहीं. ನೀವು ಪ್ರದರ್ಶನ ಮಾಡ್ತೀರಿ, ಜನರನ್ನು ಕರಿತೀರಿ, ಅವರು ಬಂದು ನೋಡಿ ಬಹಳ ಒಳ್ಳೆಯದಿದೆ ಅಂತ ಹೇಳ್ತಾರೆ, ಬರೆದು ಕೊಡ್ತಾರೆ, ಈ ಜ್ಞಾನ ಬಹಳ ಚೆನ್ನಾಗಿದೆ, ಎಲ್ಲರೂ ತಿಳ್ಕೋಬೇಕು, ನೀವು ತಿಳ್ಕೊಳ್ಳಿ ಅಂತ ಬರೀತಾರೆ ವಿನಃ ನಾನು ಬಂದು ತಿಳ್ಕೋತೀನಿ ಅಂತ ಹೇಳೋದಿಲ್ಲ. ಕೋಟೋ ಮೇ ಕೋಯಿ ಮುಷ್ಕಿಲ್ ಹಿ ನಿಕಲ್ತೆ, ಪರಂತು ಸರ್ವಿಸ್ ತೋ ಹೋನಿ ಹೇ, ಢೇರ್ ಪ್ರಜಾ ಬನ್ನಿ. ಬಾಬಾ ಹೇಳ್ತಾರೆ, ಸೇವೆ ಅಂತೂ ನೀವು ಮಾಡಲೇಬೇಕು. ಕಡಿಮೆ ಜನ ಬರ್ತಾರೆ ಅಂಥೇಳಿ ಸೇವೆ ಬಿಡುವಂತಿಲ್ಲ. ಯಾರೆಲ್ಲರೂ ಕೋರ್ಸ್ ಕೇಳ್ತಾರೆ, ಪರಮಾತ್ಮ ನಮ್ಮ ತಂದೆ ಅಂತ ಒಪ್ಕೊಳ್ತಾರೆ, ಅವರೆಲ್ಲರೂ ಪ್ರಜೆಗಳಾಗಿ ಬರ್ತಾರೆ. ಅಬ್ ತೋ ಸಬ್ಕಾ ದೇವಾಲಾ ನಿಕಲಾ ಹೈ, ಅರ್ಥಕ್ವೇಕ್ ಹುಯಿ, सबके पैसे ख़त्म हो जाएंगे, तब कहते किनकी दबी रही धूल में सफल किसकी होगी. ಇನ್ನು ಮುಂದೆ ಎಲ್ಲರೂ ದಿವಾಳಿ ಆಗೋರಿದ್ದಾರೆ, ಭೂಕಂಪ ಆಗೋದಿದೆ, ಪ್ರವಾಹ ಬರೋದಿದೆ, ಎಲ್ಲರ ಹತ್ತಿರ ಇರುವ ಹಣ ಮಣ್ಣು ಪಾಲು ಆಗಲಿದೆ. ಹಾಗಾದರೆ ಸಫಲ ಆಗುವುದು ಯಾರ್ದು? जो ईश्वरीय स्थापना के कार्य में लगा रहे हैं, यह है ईश्वरीय बैंक, जो इसमें जितना डाले उतना जमा होता है. जितना जिसने कल्प पहले डाला होगा वह इतना ही शिव बाबा की गोलक में डालेंगे. ಇದು ಈಶ್ವರೀಯ ಬ್ಯಾಂಕ್ ಆಗಿದೆ. ಅದರಲ್ಲೂ ಬಾಬಾ ಹೇಳ್ತಾರೆ, ಶಿವತಂದೆಯ ಭಂಡಾರ ಏನಿದೆ ಇದು ಈಶ್ವರೀಯ ಬ್ಯಾಂಕ್ ಆಗಿದೆ. ಈ ಭಂಡಾರ ಬಾಕ್ಸಲ್ಲಿ ನೀವು ಎಷ್ಟು ಹಣವನ್ನು ಹಾಕ್ತೀರಿ, ಎಷ್ಟು ಜಮಾ ಮಾಡ್ತೀರಿ, ಅಷ್ಟು ನಿಮಗೆ 21 ಜನ್ಮದ ಪ್ರಾರಬ್ಧ ಸಿಗ್ತದೆ. ಯಹ ಶಿವ ಬಾಬಾ ಕಾ ಗೋಲಕ್ ಹೈ, इसमें जितना डालेंगे उसका रिटर्न फिर नई दुनिया 21 जन्मों में मिलेगा. तुम्हारे मैनर्स भी बहुत अच्छे चाहिए, किसको दुख नहीं देना है. ನೀವು ಬಾಬನ ಮಕ್ಕಳು ಅಂದರೆ ಸೇವೆಯ ಜೊತೆಗೆ ನಿಮ್ಮಲ್ಲಿ ಧಾರಣೆಯೂ ಇರಬೇಕು, ನಿಮ್ಮ ನಡವಳಿಕೆ ಬಹಳ ಚೆನ್ನಾಗಿರಬೇಕು. ನೀವು ಕ್ರೋಧ ಮಾಡಬಾರದು, ದೇಹ ಅಭಿಮಾನದಲ್ಲಿ ಬರಬಾರದು. ದೇಹ ಅಭಿಮಾನದಲ್ಲಿ ಬರುವುದರಿಂದ ನಿಮ್ಮ ಮೂಲಕ ಪಾಪದ ಕೆಲಸಗಳು ನಡೀತವೆ. ಬಾಬಾ ಕೆ ಬನೆ ಹೋ तो कहते हो बाबा सब कुछ आपका है, सच्ची दिल पर साहेब राजी होगा. दिल में कोई खोट नहीं होनी चाहिए, नहीं तो और ही गिरते रहेंगे. ನೀವು ಬಾಬನಿಗೆ ಹೇಳಿರ್ತೀರಿ, ಬಾಬಾ ಇದು ಎಲ್ಲವೂ ನಿನ್ನದೇ ಅಂತೇಳಿ. ಹೇಳಿದ ಮೇಲೆ ಆ ಥರ ನಡ್ಕೋಬೇಕು. ಸತ್ಯ ಹೃದಯದಿಂದ ಸತ್ಯ ತಂದೆಯನ್ನು ರಾಜಿ ಮಾಡ್ಕೋಬೇಕು. ಹೃದಯದಲ್ಲಿ ಯಾವುದೇ ರೀತಿಯ ಕಪಟ ಇರಬಾರದು. ನಹಿ ತೋ ಔರ್ ಹಿ ಗಿರ್ತೆ ರಹಿ. ಹೃದಯದಲ್ಲಿ ಏನಾದರೂ ದೋಷ ಇತ್ತು, ಕೊರತೆ ಇತ್ತು, ಕಪಟ ಇತ್ತು, ಪಾಪ ಇತ್ತು ಅಂದರೆ ನೀವು ಇನ್ನಿಷ್ಟು ಬೀಳ್ತಾ ಹೋಗ್ತೀರಿ, ಇಳಿತಾ ಹೋಗ್ತೀರಿ. ತುಮ್ ಹೋ ಪೈಗಂಬರ್ ಕೆ ಬಚ್ಚೆ, सबको पैगाम देते हो कि बाप आकर स्वर्ग की स्थापना करते हैं, उसका संदेश सबको देना है. ಪರಮಾತ್ಮನೇ ದೊಡ್ಡ ಪೈಗಂಬರಾಗಿದ್ದಾನೆ, ನೀವು ಅವನ ಮಕ್ಕಳು. ಪೈಗಂಬರಾಗಿ ಎಲ್ಲರಿಗೂ ಪರಮಾತ್ಮ ಬಂದಿದ್ದಾನೆ, ಸ್ವರ್ಗದ ಸ್ಥಾಪನೆ ಮಾಡ್ತಿದ್ದಾನೆ ಎಂಬ ಸಂದೇಶ ಕೊಡಬೇಕು. ನೈ ದುನಿಯಾ स्थापन हो रही, उसके लिए जिनको राजयोग सीखना हो वह आकर सीखो. ಬರೆದಾಕ್ರಿ ನೋಡಿ, ಹೊಸ ಪ್ರಪಂಚದ ಸ್ಥಾಪನೆ ಆಗ್ತಿದೆ. ಆ ಪ್ರಪಂಚಕ್ಕೆ ಬರಬೇಕಾದರೆ ಇಲ್ಲಿ ನೀವು ಬಂದು ರಾಜಯೋಗ ಕಲಿರಿ ಅಂತ
ನಿಮಂತ್ರಣ ಕೊಡಬೇಕು. ಅಚ್ಚ ಮೀಠೆ ಮೀಠೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತ ಪಿತಾ ಬಾಪ್ ದಾದಾ ಕಾ ಯಾದ್ ಪ್ಯಾರ್ और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. धारणा के लिए मुख्य सार. अंदर में कोई भी खोट हो तो उसे निकाल देना है. सच्ची दिल रखनी. देह अभिमान में आकर कभी क्रोध नहीं करना है. ಒಳಗೆ ಏನಾದರೂ ಕೊರತೆ ಇತ್ತು ಅಂದರೆ, ಕಪಟ ಇತ್ತು ಅಂದರೆ ಅದನ್ನು ತೆಗೆದುಹಾಕಿರಿ. ಸತ್ಯ ಹೃದಯದಿಂದ ಆ ಸತ್ಯ ತಂದೆಗೆ ರಾಜಿ ಮಾಡಿಕೊಳ್ಳಿ. ದೇಹ ಅಭಿಮಾನದಲ್ಲಿ ಬಂದು ಕ್ರೋಧ ಮಾಡಬೇಡಿ. ಕ್ರೋಧ ಮಾಡಬಾರದು. ಎರಡನೇದು, ಜಬ್ ಭಿ ಫುರ್ಸತ್ ಮಿಲೆ ಯಾದ ಕಿ ಯಾತ್ರಾ ಮೇ ರಹ ಕಮಾಯಿ ಜಮಾ ಕರ್ನಿ ಹೇ. ಸಮಯ ಸಿಕ್ಕಾಗೆಲ್ಲ ನೆನಪಿನ ಯಾತ್ರೆಯಲ್ಲಿ ಇದ್ದು ಕಮಾಯಿ ಭವಿಷ್ಯದ ಸಂಪಾದನೆಯನ್ನು ಜಮಾ ಮಾಡ್ಕೋಬೇಕು. वरदान. संपूर्ण समर्पण की विधि द्वारा अपनेपन का अधिकार समाप्त करने वाले समान साथी भव. ಸಂಪೂರ್ಣ ಸಮರ್ಪಣೆಯ ವಿಧಾನದಿಂದ ತಮ್ಮತನದ ಅಧಿಕಾರವನ್ನು ಸಮಾಪ್ತಿ ಮಾಡುವಂತಹ ಸಮಾನ ಸಾಥಿ ಆಗಿರಿ. जो वायदा है साथ रहेंगे, साथ चलेंगे, साथ में राज्य करेंगे, इस वायदे को तभी निभा सकेंगे जब साथी के समान बनेंगे. समानता आएगी समर्पणता से. जब सब कुछ समर्पण कर दिया तो अपना व अन्य का अधिकार समाप्त हो जाता है. जब तक किसी का भी अधिकार है तो सर्व समर्पण में कमी, इसलिए समान नहीं बन सकते. तो साथ रहने, साथ उड़ने के लिए जल्दी जल्दी समान बनो. ನೀವು ತಂದೆಯ ಜೊತೆಗೆ ಪ್ರತಿಜ್ಞೆ ಮಾಡಿದಿರಿ, ಬಾಬಾ ಸಂಗಮ ಯುಗದಲ್ಲೂ ನಿನ್ನ ಜೊತೆಗೇ ಇರ್ತೀನಿ, ಪರಮಧಾಮಕ್ಕೆ ನಿನ್ನ ಜೊತೆಗೇ ಬರ್ತೀನಿ, ಸತ್ಯಯುಗದಲ್ಲೂ ಸಹ ಬ್ರಹ್ಮ ತಂದೆಯ ಜೊತೆಗೆ ಬಂದು ಪಾತ್ರ ಮಾಡ್ತೀನಿ ಅಂತ. ಆ ಥರ ನೀವು ಪಾತ್ರ ಮಾಡಬೇಕಾದ್ರೆ ಸಂಗಮ ಯುಗದಲ್ಲಿ ತಂದೆಯ ಸಮಾನ ಆಗಬೇಕು. ಆಗ ಮಾತ್ರ ಸಾಥಿ ಆಗಲಿಕ್ಕೆ ಸಾಧ್ಯ. ಸಮಾನತೆ ಬರುವುದು ಸಮರ್ಪಣತೆಯಿಂದ. ಸಮರ್ಪಣೆ ಮಾಡುವುದರಲ್ಲಿ ಏನಾದರೂ ಕೊರತೆ ಇತ್ತು ಅಂದರೆ ಅಲ್ಲಿ ಬಾಬಾ ಹೇಳ್ತಾರೆ, ನೀವು ತಂದೆಯ ಸಮಾನ ಆಗೋದಿಲ್ಲ. ನಿಮ್ಮ ಅಧಿಕಾರವನ್ನು ಸಮಾಪ್ತಿ ಮಾಡಿರಿ. ನಂದು ನಂದು ಅಂತ ಹೇಳುವ ಅಧಿಕಾರ ಮತ್ತು ದೇಹ ಅಭಿಮಾನವನ್ನು ಸಮಾಪ್ತಿ ಮಾಡಿರಿ. ಸರ್ವ ಸಮರ್ಪಣೆ ಆಗಿರಿ. ಆಗ ತಂದೆಯ ಸಮಾನ ಆಗುವಿರಿ. ತಂದೆಯ ಸಮಾನ ಆದವರು ಮಾತ್ರ ತಂದೆಯ ಜೊತೆಗೆ ಇರ್ತಾರೆ. ತಂದೆಯ ಜೊತೆಗೆ ಹಾರಿ ಹಾರಿ ಮನೆಗೆ ಹೋಗ್ತಾರೆ. ಆದ್ದರಿಂದ ಬೇಗ ಬೇಗ ತಂದೆಯ ಸಮಾನ ಆಗಿರಿ. श्लोगन. अपने समय, श्वास और संकल्प को सफल करना ही सफलता का आधार है. ತಮ್ಮ ಸಮಯ, ಶ್ವಾಸ, ಸಂಕಲ್ಪವನ್ನು ಸಫಲ ಮಾಡಿಕೊಳ್ಳುವುದೇ ಸಫಲತೆಗೆ ಆಧಾರ ಆಗಿದೆ. ಅಚ್ಚ. ಓಂ ಶಾಂತಿ.